ಅದು ಇಲ್ಲ ಇದೂ ಇಲ್ಲ ಅನ್ನುವಂಥ ಪರಿಸ್ಥಿತಿಗೆ ಇವತ್ತು ಬಂದಂಥದ್ದು ಸರ್ಕಾರ. ಹೀಗಾಗಿ ಈ ಎಲ್ಲ ದೃಷ್ಟಿ ಇಟ್ಕೊಂಡು ಸರ್ಕಾರ ಒಂದು ಏನಾದರೂ ಡೆಫಿನೆಟ್ ಅಂತ ಒಂದು ಯೋಜನೆ ಹಾಕ್ಕೊಂಡು ಇವುಗಳಿಗೆಲ್ಲ ಪರಿಹಾರ ಹುಡುಕಬೇಕಾಗಿದೆ. ಇಲ್ಲಾಂದರೆ ಹೆಸರು ಕೆಟ್ಟು 2027 ಚುನಾವಣೆಯಲ್ಲಿ ಇದೇ ನಿಮಗೆ ವೈರಿ ಆದರೂ ಯಾರೂ ಆಚರಣೆ ಪಡಬೇಕಾಗಿಲ್ಲ. ಅದಕ್ಕಾಗಿ ಅಧಿಕಾರ ಇದ್ದಾಗ ತಮಗೇನು ಸಾಧ್ಯ ಇದೋ ಅಷ್ಟ ಕಾಳಜಿಯಿಂದ ವರ್ಕ್ ಮಾಡಿ ಜೊತೆಗೆ ಜನರಿಗೆ ವಿಶ್ವಾಸ ಕಳಿಸೋದನ್ನು ಭಾಳ ಮಹತ್ವದಂತ ನನಗೆ ಅನಿಸ್ತದೆ. ಮತ್ತು ಹೀಗೆಲ್ಲ ಲೇಟ್ ಮಾಡ್ತಾ ಹೋದ್ರಂದ್ರೆ NHM ಅಡಿಯಲ್ಲಿ ಏನು ಕೆಲಸ ಮಾಡಿದ್ರು ಅಂತ ಪಾಪ ಪೇಮೆಂಟ್ ಮಾಡೋದು ಲೇಟ್ ಆಗ್ತಾ ಹೋಗ್ತದೆ. ಇದರ ಕೆಟ್ಟ ಹೆಸರು ಸರ್ಕಾರದಲ್ಲಿ ಬರ್ತದೆ. ಮತ್ತು ಆಲ್ರೆಡಿ ಅವರು ಈಗ ಸಾಲ ಮಾಡಿ ತಿಂತಾ ಇದ್ದಾರೆ, ಊಟ ಮಾಡ್ತಾ ಇದ್ದಾರೆ. ಆ ಸಾಲಿಗೆ ಇನ್ನೂ ಹೆಚ್ಚಾಗ್ತಾ ಇದ್ದಾರೆ ದಿನಕ್ಕೆ. ಅದನ್ನು ತಡೆಯುವಂಥ ಕೆಲಸ ಸರ್ಕಾರದೂ ಹೌದು. ಅವ್ರ ಪೇಮೆಂಟ್ ಅವ್ರಿಗೆ ಕೊಟ್ಟರೆ ನಿಶ್ಚಿತವಾಗಿ ಮಾಡ್ತಾರೆ ಅನ್ನುವಂಥದ್ದು. ಮತ್ತು ಅದೇ ಕಾಲಕ್ಕೆ ಈ ಗುತ್ತಿಗೆದಾರರಿಗೂ ಒಂದು ಪರ್ಮನೆಂಟಾಗಿ ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋ ಸಹಿತ ನಮ್ಮ ಸರ್ಕಾರ ಚಿಂತನೆ ಮಾಡಬೇಕಾಗಿದೆ. ಈ ಎಲ್ಲ ದೃಷ್ಟಿ ಇಟ್ಕೊಂಡು ಈ ಒಂದು ಕಾರ್ಯಕರ್ತರು ಇವತ್ತು ಸ್ಟ್ರೈಕ್ ಮಾಡ್ತಾ ಇರೋದು, ಬೀದಿಗೆ ಬಂದಿರೋದು ಯಾಕೆ ತಮ್ಮ ಸಮಸ್ಯೆಗಳನ್ನ ಸಾಲ್ವ್ ಮಾಡಿರಿ ಅಂತ ಕೇಳೋ ಸಲುವಾಗಿ. ನಿಜವಾಗಿಯೂ ಅವರಿಗೆ ಸ್ಟ್ರೈಕ್ ಮಾಡಬೇಕು ಮತ್ತೇನು ಮಾಡಬೇಕು ಅನ್ನೋ ಅಭಿಪ್ರಾಯ ಇಲ್ಲ. ಬಟ್ ಹಸಿವು ಯಾರನ್ನು ಕೇಳ್ತದೆ, ಅನಿವಾರ್ಯವಾಗಿ ರೋಡಿಗೆ ತಂದು ನಿಲ್ಲಿಸೋದ ಹೋರಾಟ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಈ ರಾಷ್ಟ್ರೀಯ ಆರೋಗ್ಯ ಮಿಷನ್ ಅಡಿಯಲ್ಲಿ ಬರುತ್ತಿರುವಂಥ ಗುತ್ತಿಗೆ ಆಧಾರಿತ ಕೆಲಸಗಾರ ಅವ್ರ ಬದುಕನ್ನು ಗಮನದಲ್ಲಿಟ್ಟುಕೊಂಡು ಆದಷ್ಟು ಶೀಘ್ರ ಪರಿಹಾರ ಮಾಡಿದರೆ ಒಳ್ಳೆಯದು ಅಂತ ಅನ್ನಿಸ್ತದೆ. ಈ ನಿರ್ಧಾರ ನಮ್ಮ ಸಿದ್ದಣ್ಣವ್ರಿಗೆ ಬಿಟ್ಟಂಥದ್ದು, ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಿಟ್ಟಂಥದ್ದು. ಇದು ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗನ್ನಡಿ ವಂದನೆಗಳು.